ಹಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವರೆಂದು ಭಾವಿಸುತ್ತೇನೆ. ಇವತ್ತು ನಾನು ಮತ್ತು ಅಮ್ಮ ಇಬ್ಬರೊಟ್ಟಿಗೆ ನಮ್ಮ ಪುಟ್ಟ ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಚಿಕ್ಕದಾದ ನಮ್ಮ ಅಮ್ಮನ ಗಾರ್ಡನ್ ಇದೆ. ಮಳೆ ಬಂದು ಎಲ್ಲ ಪಾಚಿ ಹಿಡಿದಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೇವೆ. ತೋಟದಲ್ಲಿ ಕೆಲಸ ಮಾಡಿದರೆ ಮನಸ್ಸಿಗೆ ಖುಷಿ ಆಗ್ತದೆ, ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಸಹ ಆಗ್ತದೆ. ನೀವು ನಿಮ್ಮ ಮನೆ ಹತ್ತಿರ ಗಾರ್ಡನ್ ಇದ್ದರೆ ಕೆಲಸ ಮಾಡ್ತೀರಾ ಈ ರೀತಿ? ಇದು ನೋಡಿ, ಮಳೆ ಬಂದಾಗ ಒದ್ದೆ ಇದ್ದಾಗ ಬೇಗ ಹೋಗ್ತದೆ, ಎಲ್ಲ ಪಾಚಿ ಕಟ್ಟಿದೆ. ತುಂಬ ದಿವಸದಿಂದ ಮಳೆ ಬಂದು ಅಂಗಳದ ಗಿಡಗಳಿರುವ ಜಾಗ ಎಲ್ಲ ಗಲೀಜಾಗಿತ್ತು, ಎಲೆ ಒಣಗಿದೆ. ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು. ನಾನು ಅಮ್ಮ ಮಾಡ್ತಿದ್ದರು, ಹಾಗೆ ನಾನು ಸಹ ಅಮ್ಮನೊಟ್ಟಿಗೆ ಸೇರಿಕೊಂಡೆ. ಮೊದಲು ಪಾಚಿ ಕಟ್ಟಿದ್ದನ್ನೆಲ್ಲ ತೆಗೆದು ಅದನ್ನು ಕಸ ಎಲ್ಲ ಗುಡಿಸಿ ಎಲ್ಲ ತೆಗೆದಿದ್ದು. ಇದು ಪಾಚಿಯನ್ನೆಲ್ಲ ಟಾಪಿಯಲ್ಲಿ ತೆಗೆದಿದ್ದು ನಾವು. ತೋಟ ಸ್ವಚ್ಛವಾಗಿ ಹಸುರಾಗಿ ಕಂಡರೆ ಮನಸ್ಸಿಗೆ ಸಹ ತುಂಬ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಮತ್ತು ಗಿಡ ಎಲ್ಲ ಸೈಡೆಲ್ಲ ಇಡಬೇಕು, ಅದರ ಅಡಿಯಲ್ಲೆಲ್ಲ ತೆಗಿಬೇಕಲ್ಲ, ಹಾಗೆ ತೆಗಿತಾ. ಮಳೆ ಅಂದರೆ ತುಂಬ ಹೆವಿ ರೈನ್ ಇತ್ತಲ್ಲ, ಇಲ್ಲೆಲ್ಲ ತುಂಬ ಮಳೆ ಬಂದು ತೋಟಕ್ಕೆ ಹೋಗಲಿಕ್ಕೆ ಆಗ್ತಾಯಿರಲಿಲ್ಲ, ನಮ್ಮ ಗಾರ್ಡನ್ಗೆ ಹೋಗಲಿಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ಸ್ವಲ್ಪ ಮಳೆ ಎಲ್ಲ ಬಿಟ್ಟಿದೆ, ಹಾಗೆ ನಾವು ಹೊರಗಡೆ ಬಂದಿದ್ದು. ನಮ್ಮ ಅಮ್ಮನಿಗೆ ಗಿಡ ಎಲ್ಲ ಅಂದರೆ ತುಂಬ ಇಷ್ಟ. ಎಲ್ಲಿಗೆ ಹೋದರೂ ಒಂದು ಗಿಡ ತರದೇ ಬರೋದಿಲ್ಲ. ನರ್ಸರಿಗೆಲ್ಲ ಹೋದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಅಲ್ಲಿ ಅವರಿಗೆ ಬೇಕಾದ ಥರದ ಗಿಡ ಎಲ್ಲ ಸಿಗ್ತದಲ್ಲ, ಹೂವಿನ ಗಿಡ, ಅದೇ ತರಕಾರಿ ಗಿಡ, ಮತ್ತು ಗಿಡಗಳಿಗೆ ಹಾಕುವ ಗೊಬ್ಬರ ಎಲ್ಲ ತಗೊಂಡ್ಬರ್ತಾರೆ. ಬಾಕಿ ಟೈಮಲ್ಲಿ ಇಷ್ಟೆಲ್ಲ ಗಲೀಜಿರೋದಿಲ್ಲ. ಈಗ ಮಳೆ ಬಂದಿದೆಯಲ್ಲ, ಹಾಗೆ ತುಂಬ ಕಸ ಮಣ್ಣು ಎಲ್ಲ ಆಗಿದೆ. ಅದನ್ನು ಒದ್ದೆ ಇರುವಾಗಲೇ ಕ್ಲೀನ್ ಮಾಡಬೇಕು, ಇಲ್ಲದಿದ್ದರೆ ಮತ್ತೆ ಅಲ್ಲಿ ಗಟ್ಟಿಯಾಗಿ ಹೋಗ್ತದೆ. ಇನ್ನು ತೆಂಗಿನ ಕಟ್ಟೆ ಬಿಡಿಸುವವರೆಲ್ಲ ಬರಬೇಕು. ಅದಕ್ಕಿಂತ ಮುಂಚೆ ಈ ರೀತಿ ಅಂಗಳದಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಡುವ ಅಂತ. ಯಾಕೆಂದರೆ ಅವ್ರು ಬಂದ ನಂತರ ನಮಗೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ. ಮನೆ ಎದುರಲ್ಲಿರೋ ಗಾರ್ಡನ್ ಇದು. ಅಂಗಳ ಸ್ವಚ್ಛವಾಗಿದ್ದರೆ ಮನೆಗೂ ಶೋಭೆ, ಮನಸ್ಸಿಗೂ ಖುಷಿ. ಅಮ್ಮ ಮತ್ತು ನಾನು ಮಾಡಿದ ಈ ಪ್ರಯತ್ನ ನಿಮಗೂ ಪ್ರೇರಣೆ ಆಗಲಿ. ನೀವು ನಿಮ್ಮ ಗಾರ್ಡನ್ ನೀಟಾಗಿ ಇಟ್ಕೊಳ್ಳಿ. ಇದೊಂದು ಗಿಡ ನೀರಲ್ಲಿ ಹಾಕಿಡಲಿಕ್ಕೆ. ಅದರದ್ದು ನೀರು ಯಾವತ್ತಾದರೂ ಚೇಂಜ್ ಮಾಡ್ತಾ ಇರಬೇಕು. ನಾವು ಹಳತ್ತು ಮಾಪ್ ಮಾಡೋದು ಬಕೆಟ್ ಉಂಟಲ್ಲ, ಅದರಲ್ಲಿ ಹಾಕಿಟ್ಟಿದ್ದು. ಹಾಗೆ ಅದು ಈಗ ನೀರು ಖಾಲಿ ಮಾಡಿ ಹೊಸ ನೀರು ಹಾಕಿ ಗಿಡವನ್ನು ಮತ್ತೆ ಇಟ್ಟು ಬಿಡಬೇಕು. ಅದು ಒಂದು ಪರ್ಪಲ್ ಕಲರ್ ಹೂವು ಬಿಡ್ತದೆ, ತುಂಬ ಚೆಂದ ಇರ್ತದೆ ನೋಡಲಿಕ್ಕೆಲ್ಲ. ಈಗ ಹೂವು ಆಗಲಿಲ್ಲ, ಹಾಗೆ ಚೇಂಜ್ ಮಾಡುವ ಅಂತ ಹೇಳಿ ನೀರು ತಂದೆ ನಾನು. ಅಮ್ಮ ಅದಕ್ಕೆ ಗಿಡ ಹಾಕ್ತಾ ಇದ್ದಾರೆ ನೀರಲ್ಲಿ. ಕಸ ಎಲ್ಲ ತೆಗೆದಾಯಿತು. ಈಗ ಕೆಲವು ಗಿಡಗಳಿಗೆ ಮಣ್ಣೆಲ್ಲ ಕಮ್ಮಿ ಉಂಟು, ಅದೆಲ್ಲ ಹಾಕ್ತಾರೆ. ಹೊಸ ಮಣ್ಣೆಲ್ಲ ಹಾಕಿ ಗಿಡ ಎಲ್ಲ ನೆಟ್ಟಗೆ ಮಾಡ್ತಾರೆ. ಆನಂತರ ಇದನ್ನೆಲ್ಲವನ್ನು ಚೆಂದವಾಗಿ ಜೋಡಿಸಿಡಲಿಕ್ಕೆ ಉಂಟು. ಈಗ ಒದ್ದೆ ಇರುವಾಗಲೇ ಅಂಗಳದಲ್ಲಿ ಹಿಡ್ದ ಪಾಚಿ ಎಲ್ಲ ತೆಗೆದ್ರೆ ಬೇಗ ಬರ್ತದೆ, ಇಲ್ಲದಿದ್ದರೆ ಅದಕ್ಕೆ ಬ್ರಷ್ ಎಲ್ಲ ಹಾಕಬೇಕು. ಈಗ ಬ್ರಷ್ ಎಲ್ಲ ಬೇನಂತೆಲ್ಲ ಈ ರೀತಿ ಟಾಪಿಯಲ್ಲಿ ತೆಗೆದ್ರೆ ಆಗ್ತದೆ. ಅಮ್ಮ ಕೆಲವು ಗಿಡ ಎಲ್ಲ ಚೆಂದ ಮಾಡಿ ನೆಡ್ತಾ ಇದ್ದಾರೆ. ಅಮ್ಮನ ಕೈ ತೋಟದಲ್ಲಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಸಹ ತುಂಬ ಗಿಡ ಉಂಟು. ಇದು ನಮ್ಮ ಅಂಗಳದ ಸೈಡಲ್ಲಿರೋ ಸ್ವಲ್ಪ ಅಷ್ಟೇ ಗಿಡವನ್ನು ನಾವು ಇವತ್ತು ಕ್ಲೀನ್ ಮಾಡ್ತಾ ಇರೋದು. ಬಾಕಿ ಎಲ್ಲ ಕ್ಲೀನ್ ಮಾಡುವಾಗ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಈಗ ಇಷ್ಟು ಸಾಕು, ಇವತ್ತು ಸಾಕಾಯಿತು ಕೆಲಸ ಮಾಡಿ. ಯಾವಾಗಲೂ ಮಾಡೋದಿಲ್ಲಲ್ಲ, ಅಮ್ಮನೊಟ್ಟಿಗೆ ಕೆಲಸ ಮಾಡುವ ಅಂತ ಹೇಳಿ ಖುಷಿಯಿಂದ ಹೋಗಿದ್ದೆ ನಾನು. ನಮ್ಮ ಬೆಕ್ಕು ಸಹ ಬಂದಿದೆ ನಮ್ಮ ಕೆಲಸ ನೋಡಿ. ಅದು ನಮ್ಮೊಟ್ಟಿಗೆ ಕೂತ್ಕೊಂಡು ಅಮ್ಮನ ತೋಟದಲ್ಲಿ ತರಕಾರಿ, ಫ್ರೂಟ್ಸು ಎಲ್ಲ ಉಂಟು. ಆದರೆ ಮಳೆ ಬಂದು ಬಸಳೆ ಎಲ್ಲ ನೆಟ್ಟಿದ್ರು, ಅದೆಲ್ಲ ಈಗ ಹಾಳಾಗಿದೆ. ಇನ್ನು ಹೊಸತಾಗಿ ಗಿಡ ಎಲ್ಲ ಇಡಬೇಕು. ಇದು ಸ್ವಲ್ಪ ಹೂವಿನ ಗಿಡ ಎಲ್ಲ ಇದೆಯಲ್ಲ, ಅದು ಜಾಸ್ತಿಯಾಗಿ ಅಮ್ಮನೇ ಮಾಡೋದು, ನಾನು ಹೋಗೋದು ಕಮ್ಮಿ. ಇವತ್ತು ಅಮ್ಮನೊಟ್ಟಿಗೆ ನನಗೆ ಸಹ ಹೋಗುವಂಥ ಮನಸ್ಸಾಯಿತು.
ಹಾಗೆ ಎಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿ ಈಗ ನೀಟಾಗಿ ಜೋಡಿಸ್ತಾ ಇದ್ದೇವೆ. ನಮ್ಮ ತೋಟ ಚಿಕ್ಕದಾದ ಪುಟ್ಟದಾದ ತೋಟ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇವತ್ತು ಬಿಸಿಲಿರೋದಕ್ಕೆ ಒಳ್ಳೆಯದಾಯಿತು ನಮಗೆ ಗಿಡ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಇನ್ನೇನು ಮೋಡ ಆಗ್ತಾ ಉಂಟು, ಮಳೆ ಬರ್ಬೋದೋ ಏನೋ. ನೋಡಿ ಎಷ್ಟು ಚೆಂದಾಗಿ ನೀಟಾಗಿ ನಾವು ಮಾಡಿಟ್ವಿ. ಹೇಗೆ ಪಾಚಿ ಕಟ್ಟಿತ್ತು ನೀವು ನೋಡಿದ್ರಲ್ಲ. ಈಗ ಅಮ್ಮ ಎಲ್ಲದಕ್ಕೆ ಸಹ ಸ್ವಲ್ಪ ನೀರು ಹನಿಸ್ತಾ ಇದ್ದಾರೆ. ಮಳೆ ಬಂದರೆ ಮತ್ತೆ ಬರ್ತದಲ್ಲ ಅದಕ್ಕೆ. ನೋಡಿ ಅಂಗಳದ ಸೈಡಲ್ಲೆಲ್ಲ ಗಿಡ ಇಟ್ಟಿದ್ದಾರೆ. ಕೆಲವು ಕಸಿ ಕಟ್ಟಿದ್ದಾರೆ ಅಮ್ಮನಿಗೆ ಕಸಿ ಕಟ್ಟಲಿಕ್ಕೆ ಸಹ ಬರ್ತದೆ. ಅದು ಗಿಡ ಚಿಗುರಿದೆ, ತೋಟದಲ್ಲೆಲ್ಲ ಹುಲ್ಲು ಬಂದಿದೆ. ಈಗ ಬರಲಿಕ್ಕಿದ್ದಾರೆ ಕಟ್ಟೆದು ತೆಂಗಿನ ಕಟ್ಟೆ ಕೆಲಸ ಎಲ್ಲ ಮಾಡಲಿಕ್ಕೆ. ಆಗ ಎಲ್ಲ ಕ್ಲೀನಾಗಿ ಆಗ್ತದೆ. ಒಂದು ಚಿಕ್ಕ ಹೀರೆಕಾಯಿ ಆಗಿದೆ, ನೋಡ್ಬೋದು ನೀವು. ಹೌದು, ಅಮ್ಮನ ತೋಟದಲ್ಲಿ ಒಂದು ಚಿಕ್ಕ ಹೀರೆಕಾಯಿ ಆಗಿದೆ. ನಾವು ಮಳೆ ಬರ್ತದಾ ಇಲ್ವಾ ಅಂತ ಹೇಳಿ ಸ್ವಲ್ಪ ನೀರೆಲ್ಲ ಹಾಕಿದ್ದು ಗಿಡಗಳಿಗೆಲ್ಲ. ನೋಡುವಾಗ ಸ್ವಲ್ಪ ಹೊತ್ತಲ್ಲಿ ತುಂಬ ಜೋರಾಗಿ ಮಳೆ ಬಂತು. ಇರಲಿ ಪರವಾಗಿಲ್ಲ, ನೀರು ಹಾಕಿದರೆ ಸಹ ಒಳ್ಳೆಯದಾಯ್ತಲ್ಲ. ಈಗ ಮಳೆ ಬರ್ತಾ ಉಂಟಲ್ವಾ. ಇವತ್ತಿಗೆ ಇಷ್ಟು ಸಾಕು. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.